ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೊಮೋದು ಜನಕ್ಕೆ ಹೇಗಿದೆ ಅಂತ ನೋಡೋಣ. ಆ ನಂತರ ಇವತ್ತ ಕಿಚ್ಚನ ಪಂಚಾಯಿತಿಯಲ್ಲಿ ಯಾವ್ಯಾವ ವಿಚಾರ ಚರ್ಚೆ ಆಗಬಹುದು, ಯಾರಿಗೆ ಕಿಚ್ಚನ ಚಪ್ಪಳೆ ಸಿಗಬಹುದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಈ ವಾರ ಯಾರು ಔಟ್. ಹೌದು, ಬಿಗ್ ಬಾಸ್ ಮನೆಯಿಂದ ಈ ವಾರ ಒಬ್ರು ಹೋಗ್ಲೇಬೇಕು. ಆ ಒಬ್ರು ಯಾರು ಅಂತ ನೋಡ್ಬೇಕಿದೆ. ನೋಡಿ, ಇಲ್ಲಿ ಬಿಗ್ ಬಾಸ್ ಹೇಳ್ತಿರೋದೇನಪ್ಪಾ ಅಂತಂದ್ರೆ, ಉಳಿದಿರುವುದು ಇನ್ನು 2 ವಾರ, ಹೋರಾಡುತ್ತಿರುವುದು 9 ಜನ. ಕ್ಷಣ ಕ್ಷಣಕ್ಕೂ ಟೆನ್ಷನ್ ಹೆಚ್ಚಾಗ್ತಾ ಇದೆ ಅಂತ ಬಿಟ್ಟು, ಅಂದ್ರೆ ಇನ್ನು 2 ವಾರ ಆಗಿದ ತಕ್ಷಣ ಗ್ರ್ಯಾಂಡ್ ಫಿನಾಲೆ ಇಲ್ಲಿ ಇದೆ. ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಯಾವಾಗಿದೆ ಅಂತ ಬಿಟ್ಟು. ಇನ್ನೂ ಸ್ವಲ್ಪ ದಿವಸ ಜಾಸ್ತಿ ಇರುತ್ತಾ, ಇಲ್ಲ ಅಂತಂದ್ರೆ ಬೇಗ ಎಂಡ್ ಆಗುತ್ತಾ ಅಂತ ಬಿಟ್ಟು. ಸಂಕ್ರಾಂತಿ ಆಗಿದ ತಕ್ಷಣನೇ ಇಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ಇಲ್ಲಿ ಇದೆ. ಯಾಕಂದ್ರೆ ಬಿಗ್ ಬಾಸ್ ಹೇಳಿದಾರಲ್ವಾ 2 ವಾರ ಅಂತ ಬಿಟ್ಟು. ಖಂಡಿತವಾಗ್ಲೂ ಸ್ವಲ್ಪ ದಿವಸದಲ್ಲಿ ಡೇಟ್ ಅಂತೂ ಇಲ್ಲಿ ಅನೌನ್ಸ್ ಮಾಡೇ ಮಾಡ್ತಾರೆ. ಇಲ್ಲಿ ಬಿಗ್ ಬಾಸ್ ಹೇಳ್ದಂಗೆ ಆಯ್ತಲ್ವಾ, ಉಳಿದಿರೋದು ಇನ್ನು 2 ವಾರ ಅಂತ ಬಿಟ್ಟು. ಈ ವಾರ ಕಿಚ್ಚನ ಪಂಚಾಯಿತಿಯಲ್ಲಿ ಮೊದಲಿಗೆ ಯಾವ ವಿಚಾರ ಇಲ್ಲಿ ಚರ್ಚೆ ಆಗಬೇಕು ಅಂತ ಅಂದ್ರೆ, ನನ್ನ ಪ್ರಕಾರ ನಾನಿಲ್ಲಿ ಹೇಳ್ತಾ ಇರೋದು, ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಮೊದಲಿಗೆ ಇಲ್ಲಿ ಗಿಲ್ಲಿಯವ್ರಿಗಂತೂ ಕ್ಲಾಸ್ ತಗೊಂತಾರೆ. ಏನಕ್ಕೆ ಅಂತಂದ್ರೆ, ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ನೀವು ಅಬ್ಸರ್ವ್ ಮಾಡಬಹುದು, ಕೆಣಕ್ಬೇಡ ನನ್ನನ್ನ ಅಂತಂದ್ಬಿಟ್ಟು ಅಷ್ಟು ಸತಿ ಹೇಳಿದೀನಿ ಅಂತಂದ್ಬಿಟ್ಟು ತೋರಿಸಿದ್ದಾರೆ. ಅಂದ್ರೆ ಇಲ್ಲಿ ಅಶ್ವಿನಿ ಅವ್ರಿಗೆ ಮತ್ತೆ ಗಿಲ್ಲಿಯವ್ರಿಗೆ ಇಬ್ರಿಗೂ ಕೂಡ ಇಲ್ಲಿ ಕ್ಲಾಸ್ ಇದೆ. ಆದ್ರೆ ಜಾಸ್ತಿ ಕ್ಲಾಸ್ ಸಿಗೋದು ಇಲ್ಲಿ ಗಿಲ್ಲಿಯವ್ರಿಗೆ ಅಂತ ಗೊತ್ತಾಗುತ್ತೆ. ಯಾಕಂತಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡಿದಾಗ ಸ್ವಲ್ಪ ಅದು ದೊಡ್ಡದಾಗಿ ಏನಕ್ಕೆ ಕಾಣಿಸುತ್ತೆ ಅಂತಂದ್ರೆ, ಅವರು ವಿನ್ನಿಂಗ್ ರೇಸ್ ಅಲ್ಲಿ ಇದ್ದಾರೆ. ಆ ಒಂದು ಏನಿದೆ 2 ವಾರ ಇನ್ನು ಪೆಂಡಿಂಗ್ ಇದೆ ಅಷ್ಟೇ, ಅದು ಹಾಳು ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಹೆಚ್ಚಾಗಿ ಗಿಲ್ಲಿಯವ್ರಿಗೆ ಕ್ಲಾಸ್ ಸಿಗೋ ಅವಶ್ಯಕತೆ ಇಲ್ಲಿ ಇದೆ ಅಂತಂದ್ಬಿಟ್ಟು ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಪ್ರೋಮೋದಲ್ಲೂ ಕೂಡ ಇಲ್ಲಿ ತೋರಿಸಿದ್ದಾರೆ, ಗಿಲ್ಲಿಯವರು ಅದೇ ಅಶ್ವಿನಿಯವರು ಮಲ್ಕೊಂಡಾಗ ಇಲ್ಲಿ ಹೋಗ್ಬಿಟ್ಟು ಸೌಂಡ್ ಮಾಡ್ತಾರಲ್ವ ಕಿವಿ ಹತ್ರ, ಅದನ್ನು ಕೂಡ ಇಲ್ಲಿ ಹೇಳ್ಬೋದು. ಅಂದ್ರೆ ಆ ಒಂದು ಜಾಗದಲ್ಲಿ ಅಶ್ವಿನಿಯವರು ಇಲ್ಲದೆ ಬೇರೆ ಯಾರಾದ್ರೂ ಇದ್ದಿದ್ರೆ ನೀವು ಅದೇ ರೀತಿಯಲ್ಲಿ ಮಾಡ್ತಿದ್ರ ಅಂತ ಕೂಡ ಇಲ್ಲಿ ಕೇಳಬಹುದು. ಅಂದ್ರೆ ಇಲ್ಲಿ ಗಿಲ್ಲಿಯವರಿಗೆ ಜಾಸ್ತಿ ಕ್ಲಾಸ್ ತಗೊಳ್ಳೋ ಎಲ್ಲಾ ಒಂದು ವಿಚಾರಗಳು ಕಾಣಿಸ್ತದೆ. ಯಾಕಂದ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗೂ ಕೂಡ ಗಿಲ್ಲಿಯವರು ಫೇವರಿಸಮ್ ಮಾಡಿದ್ರು. ಎಷ್ಟೇ ಸತಿ ಕೂಡ ಇಲ್ಲಿ ಕಾವ್ಯವ್ರನ್ನ ನಾಮಿನೇಟ್ ಮಾಡಿದ್ರು ಕೂಡ 4 ಸತಿ ನಾಮಿನೇಟ್ ಮಾಡ್ತಾರೆ. 4 ಸತಿನೂ ಕೂಡ ಸರಿಯಾದ ರೀಸನ್ ಕೊಡ್ಲಿಲ್ಲ. ಅದು ಸರಿನಾ ತಪ್ಪ ಅಂದ್ರೆ ಗಿಲ್ಲಿಯವ್ರ ಡಿಸಿಷನ್ ಕರೆಕ್ಟ್ ಆಗಿತ್ತಾ ಅಥವಾ ರಾಂಗ್ ಆಗಿತ್ತಾ ಅನ್ನೋದ್ರ ಬಗ್ಗೆ ಕ್ಲಾಸ್ ತಗೋತಾರೆ. ಇಲ್ಲಿ ಸರಿಯಾಗಿತ್ತು ಅಂತಂದ್ರೆ ಗಿಲ್ಲಿಯವ್ರಿಗೆ ಈ ವಿಚಾರದಲ್ಲಿ ಕ್ಲಾಸ್ ಸಿಗಲ್ಲ. ಬಟ್ ನಾಮಿನೇಟ್ ಮಾಡಿದ್ರು ಕೂಡ ಇಲ್ಲಿ ರಕ್ಷಿತ್ ಅವ್ರು 3 ಸತಿ ನಾಮಿನೇಟ್ ಮಾಡ್ತಾರೆ, ಧನುಷ್ ಅವ್ರು 1 ಸತಿ ನಾಮಿನೇಟ್ ಮಾಡ್ತಾರೆ. ಟೋಟಲ್ ಆಗಿ 4 ಸತಿ ನಾಮಿನೇಟ್ ಆದ್ರೂ ಕೂಡ ಸೇವ್ ಆದ್ರಲ್ವಾ. ಇದು ಫೇವರಿಸಮ್ ಆಯ್ತಾ ಆ ಜಾಗದಲ್ಲಿ ಅಥವಾ ಫೇವರಿಸಮ್ ಇರ್ಲಿಲ್ವಾ ಅಂತ ಅಂದ್ಬಿಟ್ಟು. ಅಂದ್ರೆ ನಾಮಿನೇಷನ್ ಮಾಡ್ಬೇಕಾದ್ರೆ ಒಂದು ಸರಿಯಾದ ರೀಸನ್ ಕೊಡಬೇಕು. ರೀಸನ್ ಕೊಟ್ಟಿಲ್ಲ, ಅದಕ್ಕೆ ನಾಮಿನೇಟ್ ಮಾಡಿಲ್ಲ ಅವರು ಅಷ್ಟೇ ಅಂತ ಹೇಳ್ತಾರಾ, ಇಲ್ಲ ಅಂತಂದ್ರೆ ನೀವು ಫೇವರಿಸಮ್ ಮಾಡಿದ್ರಿ ಅಂತ ಗಿಲ್ಲಿಯವ್ರಿಗೆ ಹೇಳ್ತಾರ ಅಂತ ನೋಡ್ಬೇಕಿದೆ. ನಿಮಗೇನು ಅನ್ಸುತ್ತೆ ವೀಕ್ಷಕರೇ? ಖಂಡಿತವಾಗ್ಲು ಗಿಲ್ಲಿಯವರು ಈ ವೀಕು ಫೇವರಿಸಮ್ ಮಾಡಿದ್ರೆ, ಯಾಕಂದ್ರೆ ಉಸ್ತುವಾರಿ ವಿಚಾರದಲ್ಲೂ ಕೂಡ ಇಲ್ಲಿ ಅವರು ಕ್ಲಾಸ್ ತಗೊಳ್ಳೋ ಚಾನ್ಸಸ್ ಇದೆ. ಮತ್ತೆ ಅಶ್ವಿನಿ ಅವ್ರ ಜೊತೆ ಜಗಳ ಆಡಿದ ವಿಚಾರದಲ್ಲೂ ಕೂಡ ಇಲ್ಲಿ ಕ್ಲಾಸ್ ತಗೊಳ್ಳೋ ಚಾನ್ಸಸ್ ಜಾಸ್ತಿನೇ ಇದೆ. ನಾಮಿನೇಷನ್ ವಿಚಾರದಲ್ಲೂ ಕೂಡ ಇಲ್ಲಿ ಅಷ್ಟೇ. ಮತ್ತೆ ಉತ್ತಮ ಕಳಪೆ ಕೊಡ್ಬೇಕಾದ್ರೂ ಕೂಡ ಇಲ್ಲಿ ಅಷ್ಟೇ. ಅಶ್ವಿನಿ ಅವ್ರದ್ದು ಗಿಲ್ಲಿಯವ್ರದ್ದು ಈ ವಾರ ಪೂರ್ತಿ ಜಗಳನೇ ಆಗೋಯ್ತು. ಅದರಲ್ಲೂ ಕೂಡ ಧ್ರುವಂತವ್ರದ್ದು ಚೆನ್ನಾಗಿ ಎತ್ಕೊಟ್ಟಿದ್ದಾರೆ ಕೆಲವೊಂದು ವಿಚಾರಗಳನ್ನ. ಈ ಒಂದು ವಿಚಾರಕ್ಕೆ ಯಾರಿಗೆ ಕ್ಲಾಸ್ ಸಿಕ್ಕುತ್ತೋ ಇಲ್ವೋ ಗೊತ್ತಿಲ್ಲ. ಗಿಲ್ಲಿಯವ್ರಿಗಂತೂ ಸ್ವಲ್ಪ ಇಲ್ಲಿ ಕ್ಲಾಸ್ ಸಿಗೋದಂತೂ ಕನ್ಫರ್ಮ್ ಆಗಿದೆ. ಆದ್ರೆ ಯಾವ ವಿಚಾರಕ್ಕೆ ತಗೊಂತಾರೆ ಅಂತ ಇಲ್ಲಿ ನೋಡ್ಬೇಕಿದೆ. ಉಸ್ತುವಾರಿಯಾಗಿ ಮಾಡ್ಬೇಕಾದ್ರೆ ನೀರಿತ್ತಲ್ವಾ, ಯಾವ ಬಕೆಟ್ ಅಲ್ಲಿ ನೀರಿತ್ತು ಅಂತ ಅಂದ್ಬಿಟ್ಟು ಅಷ್ಟೊಂದು ಆಂಗಲ್ ಅಲ್ಲಿ ನೋಡಿದ್ರಲ್ವಾ, ಯಾಕೆ ಅಷ್ಟೊಂದು ಆಂಗಲ್ ಅಲ್ಲಿ ನೋಡ್ಬೇಕಿತ್ತು ಅಂತ ಕೇಳಬಹುದು. ಇಲ್ಲ ನಾಮಿನೇಷನ್ ವಿಚಾರದಲ್ಲಿ ಕಾವ್ಯ ಅವ್ರನ್ನ ಈ ತರ ಫೇವರಿಸಮ್ ಮಾಡಿ ಸೇವ್ ಮಾಡಿದ್ರಿ ಅಂತ ಕೂಡ ಇಲ್ಲಿ ಮಾತಾಡ್ಬೋದು. ನೋಡೋಣ ನಿಮ್ ಪ್ರಕಾರ ಯಾವ ವಿಚಾರನ ಮಾತಾಡಿದ್ರೆ ಚೆನ್ನಾಗಿರುತ್ತೆ ವೀಕ್ಷಕರೇ, ಅದನ್ನ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಂದ್ರೆ ನಿನ್ನೆ ಏನಾಯ್ತು, ಕಟ್ಟ ಕಡೆಯ ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ರಾಶಿಕ್ ಅವರು ಉಸ್ತುವಾರಿ ಆಗಿದ್ರು, ಮತ್ತೆ ಇಲ್ಲಿ ಗಿಲ್ಲಿಯವರು ಕೂಡ ಇಲ್ಲಿ ಉಸ್ತುವಾರಿ ಆಗಿದ್ರು. ಧನುಷ್ ಅವರಿಂದ ಒಂದು ಮಿಸ್ಟೇಕ್ ಅಂತೂ ಇಲ್ಲಿ ಆಯ್ತು, ಬಟ್ ಗೇಮ್ನೇ ಮತ್ತೆ ಆಡಿಸಿದ್ರೆ ಮುಗ್ದೋಗಿರೋದು. ಆದ್ರೆ ಈ ಒಂದು ವಿಚಾರಕ್ಕೆ ಕಳೆದ ವಾರ ಕೂಡ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಸುದೀಪ್ ಸರ್ ಬಂದಾಗ ರಾಶಿಕ್ ಅವ್ರ ಕ್ಯಾಪ್ಟನ್ ಆದಾಗ ಸೇಮ್ ಉಸ್ತುವಾರಿ ಮಾಡಿದಕ್ಕೇನೆ ಇಲ್ಲಿ ಬಯಸ್ಕೊಂಡಿದ್ರು. ನಿಲ್ಲೆ ಕಾವೇರಿ ಟಾಸ್ಕ್ ಅಲ್ಲಿ ಸರಿಯಾಗಿ ಅವ್ರಿಗೆ ಆಟನೇ ಅರ್ಥ ಆಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ನಿನ್ನೆ ಏನಾಯ್ತು ಅದೇ ಒಂದು ವಿಚಾರಕ್ಕೆ ಇಲ್ಲಿ ರಾಶಿಕ್ ಅವರಿಗೆ ಕ್ಲಾಸ್ ಸಿಗಬಹುದು. ಯಾಕಂತಂದ್ರೆ ಉಸ್ತುವಾರಿ ಮಾಡ್ಬೇಕಾದ್ರೆ ಇಲ್ಲಿ ತುಂಬಾ ಹುಷಾರಾಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನೋಡಿ ಗೇಮೇ ಹೆಂಗ್ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು ಅಂತ ಬಿಟ್ಟು ಧನುಷ್ ಅವ್ರು ಗೆದ್ದಿದ್ರು ಕೂಡ ಏನೋ ಇಲ್ಲಿ ಅಶ್ವಿನಿ ಅವರೇ ಬಿಟ್ಕೊಟ್ಟೋ ರೀತಿ ಇಲ್ಲಿ ನಿನಗೆ ಮನುಷ್ಯತ್ವ ಅನ್ನೋದು ಇದ್ರೆ ಅಂದ್ರೆ ನಿಜವಾಗ್ಲೂ ಕೂಡ ನಿನ್ ಮನ್ಸಾಕ್ಷಿ ನೀನ್ ಕೇಳ್ಕೊ ಕರೆಕ್ಟ್ ಆಗಿ ಆಯ್ತಾ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಕೇಳೋದ್ರಲ್ಲ. ಈ ಒಂದು ಸಿಚುವೇಶನ್ ಇಲ್ಲಿ ಇರ್ತಿರ್ಲಿಲ್ಲ. ರಾಶಿಕ್ ಅವ್ರು ಏನಾದ್ರು ಇಲ್ಲಿ ಮಿಸ್ಟೇಕ್ ಮಾಡಿರ್ಲಿಲ್ಲ ಅಂತಂದ್ರೆ
ಒಟ್ನಲ್ಲಿ ರಾಶಿಕ್ ಅವ್ರದ್ದು ಕೂಡ ಇಲ್ಲಿ ತಪ್ಪಿತ್ತು, ಮತ್ತೆ ಇಲ್ಲಿ ಧನುಷ್ ಅವ್ರದ್ದು ಕೂಡ ಇಲ್ಲಿ ತಪ್ಪಿತ್ತು. ಅಂದ್ರೆ ರೂಲ್ಸ್ ಗಳನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಿತ್ತು ಅಂತಂದ್ಬಿಟ್ಟು ಇಲ್ಲಿ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಒಂದು ದೊಡ್ಡ ಕನಸಾಗಿತ್ತು, ಅದು ನುಚ್ಚುನೂರು ಆಗೋಯ್ತು, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಶುದ್ಧ ಭಾಷಣ ಕೂಡ ಇಲ್ಲಿ ಬಿಗಿದ್ರು. ನಿಜ ಹೇಳ್ಬೇಕು ಅಂತಂದ್ರೆ ಅಲ್ಲೊಂದ್ ಸ್ವಲ್ಪ ಮಿಸ್ಟೇಕ್ ಅಂತೂ ಆಗಿದ್ದು ಕನ್ಫರ್ಮ್. ಆದ್ರೆ ಮನೆಯವ್ರ ಆಯ್ಕೆ ಮಾಡ್ಕೊಂಡಾಗ ಇಲ್ಲಿ ರಘು ಅವ್ರು ಇರ್ಬೋದು, ಮತ್ತಿಲ್ಲಿ ರಕ್ಷಿತ್ ಅವ್ರು ಇರ್ಬೋದು, ಅವ್ರದ್ದೊಂದು ಒಪಿನಿಯನ್ ಇಲ್ಲಿ ಹೇಳಿದ್ರು. 3 ಜನ ಮಾತ್ರ ಇಲ್ಲಿ ಅಶ್ವಿನಿ ಅವ್ರ ಕ್ಯಾಪ್ಟನ್ ಆಗ್ಲಿ ಅಂತ ಹೇಳಿದ್ರು. ಈ 4 ಜನ ಕೂಡ ಇಲ್ಲಿ ಧನುಷ್ ಅವ್ರ ಪರವಾಗಿ ನಿಂತ್ರಲ್ವಾ. ಅಂದ್ರೆ ಅವ್ರು ಹೇಳ್ತಿದ್ದು ಕೂಡ ಕರೆಕ್ಟ್ ಆಗಿತ್ತು. ಧನುಷ್ ಅವರು ಅಷ್ಟೊಂದು ಆಟ ಆಡ್ಕೊಂಡ್ ಬಂದಿದ್ರು, ಏನೋ ಒಂದು ಮಿಸ್ಟೇಕ್ ಆಗಿತ್ತು ಅಷ್ಟೇನೆ. ಡೈರೆಕ್ಟ್ ಆಗಿ ಅಶ್ವಿನಿ ಅವ್ರನ್ನೇ ಮಾಡುವಂತ ಅಂದ್ರೆ ಕ್ಯಾಪ್ಟನ್, ಅದು ಯಾವ ರೀತಿ ನ್ಯಾಯ ಆಗುತ್ತೆ? ನಿಜವಾಗ್ಲೂ ಕೂಡ ಅದು ಕರೆಕ್ಟ್ ಆಗಿ ನ್ಯಾಯವಾಗಿ ಇರ್ತಿರ್ಲಿಲ್ಲ. ಕಂಟೆಸ್ಟೆಂಟ್ ಹತ್ರ ಹೋಗ್ಬಿಟ್ಟು ಮನ ಒಲಿಸ್ಬೇಕು ಅಂತ ಇಲ್ಲಿ ಹೇಳಿದ್ರು. ಧನುಷ್ ಅವರು ಕೂಡ ಕರೆಕ್ಟ್ ಆಗಿ ಎಲ್ಲರ ತರ ಮಾತಾಡಿದ್ರು. ಏನೋ ನನ್ನಿಂದ ತಪ್ಪಾಗಿಲ್ಲ ಅಂತ ಇಲ್ಲಿ ನಾನು ಹೇಳ್ತಲ್ಲ ಅಂತ ಇಲ್ಲಿ ಹೇಳಿದ್ರಲ್ವಾ. ಅಶ್ವಿನಿ ಅವರು ಕೂಡ ಇಲ್ಲಿ ಹೇಳ್ಬೇಕಿತ್ತು, ಏನೋ ನನಗೆ ಆಟ ಆಡಕ್ ಬರ್ಲಿಲ್ಲ ಗೇಮ್ನ ಅಂತ ಬಿಟ್ಟು. ನಿಜವಾಗ್ಲೂ ಕೂಡ ಪಜಲ್ ಗೇಮ್ ಏನ್ ಜೋಡಿಸ್ಬೇಕಿತ್ತು. ಮತ್ತೆ ಆಡ್ಸಿದ್ರು ಕೂಡ ಅಶ್ವಿನಿ ಅವರಲ್ಲಿ ಗೆಲ್ತಿರ್ಲಿಲ್ಲ. ಏನಕ್ಕೆ ಅಂತಂದ್ರೆ ಮೇನ್ ಆಗಿ ಪಜಲ್ ಗೇಮ್ ಅಂತ ಬಂದ್ರೆ ನಾನು ಆಡ್ತಾ ಇರ್ಲಿಲ್ಲ ಅಂತ ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ಆದ್ರೂ ಕೂಡ ಒಟ್ಟಿನಲ್ಲಿ ಏನೋ ನನಗೆ ಮೋಸ ಆಗೋಯ್ತು ಅನ್ನೋ ರೀತಿ ಮಾತಾಡಿದ್ರಲ್ಲ. ಈ ಒಂದು ವಿಚಾರನ ಇಲ್ಲಿ ಖಂಡಿತವಾಗ್ಲೂ ಕಿಚ್ಚ ಸುದೀಪ್ ಸರ್ ಇದ್ರ ಬಗ್ಗೆ ಮಾತಾಡ್ಲೇಬೇಕು. ಇಲ್ಲ ಅಂದ್ರೆ ಧನುಷ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಮತ್ತೆ ಇಲ್ಲಿ ಅಶ್ವಿನಿ ಅವ್ರು ಹೇಳಿದ ನಿಜ ಅನ್ನೋ ರೀತಿ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ಇವ್ರಿಬ್ಬರಿಗೆ ಕಿಚ್ಚ ಸುದೀಪ್ ಸರ್ ಒಂದು ಗೇಮ್ ಕೂಡ ಕೊಡ್ಬೇಕಾಗುತ್ತೆ. ಅಂದ್ರೆ ಈ ತರ ಸಿಂಪಲ್ ಆಗಿ ಯಾವ್ದಾರ ಒಂದು ಗೇಮ್ ಪಜಲ್ ಗೇಮ್ ತರನೇ ಸೇಮ್ ಕೊಟ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಹೇಗಿದ್ರು ಕೂಡ ಇದು ಪಜಲ್ ಗಳಂತೂ ಇಲ್ಲಿ ಇದ್ದೇ ಇರುತ್ತೆ. ಬಿಗ್ ಬಾಸ್ ಲೋಗೋದು ಪಜಲ್ ಏನಿದೆ ಆ ಒಂದು ಇಟ್ಟಿದ್ರೆ ಗೇಮ್ ನ ಮತ್ತೆ ಆಡಿಸ್ಬೇಕು ಇಬ್ರಿಗೂ ಕೂಡ. ಸುಮ್ನೆ ಇದನ್ನ ಆಡಿಸ್ತಿರೋದು ನಿಮ್ಮಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಒಂದು ಟಾಸ್ಕ್ ಅಂತ ಕೊಟ್ರೆ ಯಾರು ಗೆಲ್ತಾರೆ ಅಂತ ನೋಡ್ಬೇಕು. ಅವಾಗ ಗೊತ್ತಾಗುತ್ತೆ ಅಶ್ವಿನಿ ಅವ್ರಿಗೆ, ಓ ಇಲ್ಲ ನಾನು ಆಡ್ತಿರ್ಲಿಲ್ಲ ಈ ತರ ಪಜಲ್ ಗೇಮ್ ಕೊಟ್ಟಿದ್ರೆ ಅಂತ ಅಂದ್ಬಿಟ್ಟು. ಇಲ್ಲಾಂದ್ರೆ ಏನಾಗುತ್ತೆ ಅಂತಂದ್ರೆ ಮನೆಯವ್ರ ಒಪಿನಿಯನ್ ಮೇಲೆ ಧನುಷ್ ಆಗ್ಬಿಟ್ಟ ಅಂತ ಅಂದ್ಬಿಟ್ಟು ಇವಾಗ ಅವ್ರು ಹೇಳ್ತಾನೆ ಇರ್ತಾರೆ ಕೊನೆವರೆಗೂ ಕೂಡ. ಒಂದು ಗೇಮ್ ಸಣ್ಣದಾಗಿ ಒಂದು 10 ನಿಮಿಷ ಟೈಮ್ ವೇಸ್ಟ್ ಆದ್ರೂ ಕೂಡ ಇಲ್ಲಿ ವೇಸ್ಟ್ ಆಗುತ್ತೆ. ಬಟ್ ಈ ತರ ಗೇಮ್ ಕೊಟ್ಬಿಟ್ಟು ಆಡ್ಸಿದ್ರೆ ಕಿಚ್ಚನ ಪಂಚಾಯತಿಲಿ ಎಲ್ರಿಗೂ ಕೂಡ ಸಮಾಧಾನ ಇರುತ್ತೆ. ಹೌದು ನಾನು ಇಲ್ಲಿ ಗೇಮ್ ಮಾಡಿ ಗೆದ್ದೆ ಅಂತ ಅಂದ್ಬಿಟ್ಟು ಧನುಷ್ ಅವ್ರಿಗೂ ಇರುತ್ತೆ, ಮತ್ತೆ ಇಲ್ಲಿ ನಾನು ಗೇಮ್ ಮಾಡ್ಬಿಟ್ಟೆ ಸೋತೆ ಅಂತ ಕೂಡ ಇಲ್ಲಿ ಅಶ್ವಿನಿ ಅವ್ರಿಗೂ ಕೂಡ ಇಲ್ಲಿ ಇರುತ್ತೆ. ಇಲ್ಲಾಂದ್ರೆ ಈ ಒಂದು ಟಾಪಿಕ್ ಹಾಗೆ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ಇಲ್ಲ ನಂಗೆ ಇನ್ನೊಂದ್ಸತಿ ಗೇಮ್ ಮಾಡಿಸ್ಬೇಕಿತ್ತು, ನಂಗೆ ಇನ್ನೊಂದ್ಸತಿ ಗೇಮ್ ಮಾಡಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು. ನಿಮಗೆ ಅನಿಸುತ್ತೆ ವೀಕ್ಷಕರು ಇದ್ರ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಧ್ರುವಂತ್ ಅವರು ಗಿಲ್ಲಿಯವ್ರಿಗೆ ಪಾಸ್ ಕೊಟ್ರಲ್ವಾ, ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಧ್ರುವಂತ್ ಅವ್ರಿಗೆ ಮೇನ್ ಆಗಿ ರೂಲ್ಸ್ ಬುಕ್ ಅಲ್ಲಿ ಏನಿತ್ತು ಅಂತ ಅಂದ್ಬಿಟ್ಟು ಗೊತ್ತಿರ್ಲಿಲ್ಲ. ಅಂದ್ರೆ ಗಿಲ್ಲಿಯವ್ರು ಕರೆಕ್ಟ್ ಆಗಿ ಆಡಿದ್ರು ಕೂಡ ಅಲ್ಲಿ ಪಾಸ್ ಗಳು ಕೊಟ್ರು. ಮೇನ್ ಆಗಿ ಅದರಿಂದ ಗಿಲ್ಲಿಯವ್ರಿಗೆ ರಾಶಿಕ್ ಅವ್ರಿಗೆ ಇಬ್ಬರಿಗೂ ಕೂಡ ಎಫರ್ಟ್ ಆಗೇ ಆಯ್ತು. ಏನಕ್ಕೆ ಅಂದ್ರೆ ಮೇನ್ ಆಗಿ ನೋಡಿ ಧ್ರುವಂತ್ ಅವ್ರು ತಪ್ಪು ಮಾಡಿದಕ್ಕೆ ಇಲ್ಲಿ ರಾಶಿಕ್ ಅವರು ಗಿಲ್ಲಿಯವರು ಇಬ್ರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಕ್ಕೆ ಆಗಿಲ್ಲ. ಈ ಒಂದು ವಿಚಾರ ಇಲ್ಲಿ ತಪ್ಪು ಮಾಡಿದ್ರ ಧ್ರುವಂತ್ ಅವರು ಅಥವಾ ಸರಿಯಾಗಿತ್ತ ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ರಿಗೂ ಕೂಡ ಇಲ್ಲಿ ಕ್ಲಾರಿಟಿ ಕೂಡ ಇಲ್ಲಿ ಸಿಕ್ಕಂಗಾಗುತ್ತೆ. ಮತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಇದೇ ಗೇಮ್ ಅಲ್ಲಿ ಅಶ್ವಿನಿ ಅವರು ರಾಶಿಕ್ ಅವರು ಇಬ್ರು ಕೂಡ ನಿಂತಿರ್ತಾರಲ್ವಾ, ಅಲ್ಲಿ ಮೇಲಿಂದ ಕೋಲ್ನ ಇಲ್ಲಿ ಹಾಕ್ತಾ ಇರ್ತಾರೆ. ಅವಾಗ ಅಶ್ವಿನಿ ಅವರು ಬಂದ್ ನಿಂತಾಗ ಇಲ್ಲಿ ಕೋಲು ಸಲೀಸಾಗಿ ಬರ್ತಾ ಇತ್ತು, ಅಂದ್ರೆ ಬೇಗನೆ ಕಳಿಸ್ತಾ ಇದ್ರು ಈಸಿಯಾಗಿ. ಅವಾಗ ಅಲ್ಲಿ ರಾಶಿಕ್ ಅವ್ರು ನಿಂತ್ಕೊಂತಿರ್ಲಿಲ್ಲ. ಬಟ್ ಫಸ್ಟ್ ಇಲ್ಲಿ ಏನಾಯ್ತು ಅಂದ್ರೆ ರಾಶಿಕ್ ಅವರು ಅಶ್ವಿನಿ ಅವರು ಇಬ್ರು ನಿಂತಾಗ ಕೋಲ್ ಕರೆಕ್ಟ್ ಆಗಿ ಬಂತು. ಆದ್ರೆ ಅಶ್ವಿನಿ ಅವರು ಇಲ್ಲಿ ಕೋಲ್ ಸಿಕ್ಸಕ್ಕೆ ಹೋದಾಗ ರಾಶಿಕ್ ಅವ್ರು ಒಬ್ಬರೇ ಇಲ್ಲಿ ನಿಂತಿರ್ತಾರಲ್ವಾ, ಅವಾಗ ಯಾವುದೇ ಕೋಲ್ ಬರ್ಲೇ ಇಲ್ಲ. ರಾಶಿಕ್ ಅವ್ರು ಕೂಡ ಇವನ್ ಹೇಳಿದ್ರು, ಆದ್ರೆ ಅದನ್ನ ಎಪಿಸೋಡ್ ಪ್ರಸಾರ ಮಾಡ್ಲಿಲ್ಲ, ಲೈವ್ ಅಲ್ಲಿ ಮಾತ್ರ ಇದನ್ನ ನೋಡಿದವ್ರಿಗೆ ಗೊತ್ತಿರುತ್ತೆ. ಒಟ್ನಲ್ಲಿ ಇಲ್ಲೂ ಕೂಡ ಫೇವರಿಸಂ ಆಯ್ತು ಅಂತ ಅಂದ್ಬಿಟ್ಟು ಸುಮಾರು ಚರ್ಚೆಗಳಾಗ್ತಿದೆ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನನ್ನ ಪ್ರಕಾರ ಕ್ಲಾರಿಟಿ ಕೊಟ್ಟರು ಕೂಡ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಅಶ್ವಿನಿ ಅವ್ರ ನಿಂತಾಗ ಯಾಕೆ ಬಂತು ಅಂತಂದ್ರೆ ಅಲ್ಲಿ ಅವ್ರೇನು ಇಲ್ಲಿ ಫೇವರಿಸಂ ಮಾಡಿಲ್ಲ ಅಂತಾನೆ ಇಲ್ಲಿ ಹೇಳೋದು. ಒಟ್ನಲ್ಲಿ ಈ ಒಂದು ವಿಚಾರ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಅನ್ಸುತ್ತೆ ವೀಕ್ಷಕರೇ, ಈ ವಿಚಾರದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲಿ ಯಾವ ವಿಚಾರಕ್ಕೆ ಕ್ಲಾಸ್ ಸಿಗುತ್ತೋ ಅಲ್ಲೋ ಗೊತ್ತಿಲ್ಲ, ಕಾವ್ಯ ಅವ್ರಿಗಂತೂ ಇಲ್ಲಿ ಕ್ಲಾಸ್ ಅಂತೂ ಪಕ್ಕಾ ಸಿಗುತ್ತೆ. ಏನಕ್ಕೆ ಅಂತಂದ್ರೆ ಕಳೆದ ವಾರ ಇಲ್ಲಿ ಫ್ಯಾಮಿಲಿ ರೌಂಡ್ ಇತ್ತು, ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಬಂದಿರ್ಲಿಲ್ಲ. ಬಂದಿದ್ರೆ ಅವಾಗೆ ಕ್ಲಾಸ್ ಸಿಕ್ಕಿರೋದು. ಬಟ್ ಈ ವಾರ ಬರ್ತಾ ಇದಾರೆ. ಆ ಫ್ಯಾಮಿಲಿ ರೋಡ್ ಅಲ್ಲಿ ಎಲ್ರಿಗೂ ಕೂಡ ರೂಲ್ಸ್ ಒಂದೇ ಇರುತ್ತೆ. ಇಲ್ಲಿ ಕಾವ್ಯ ಅವ್ರಿಗೆ ಏನು ಕೂಡ ರೂಲ್ಸ್ ಸ್ಪೆಷಲ್ ಅಂತೇನಿಲ್ಲ. ಅವ್ರು ಗೊತ್ತಿದ್ರು ಕೂಡ ಹೊರಗಡೆ ವಿಚಾರಗಳನ್ನ ಇಲ್ಲಿ ಮಾತಾಡಬಾರ್ದು ಅಂತ ಗೊತ್ತಿದ್ರು ಕೂಡ ಅವರು ಸ್ವಲ್ಪ ಹೊರಗಡೆ ವಿಚಾರನ ಅವ್ರ ತಮ್ಮ ಬಂದ್ಬಿಟ್ಟು ಇಲ್ಲಿ ತಿಳಿಸ್ಕೊಟ್ರಲ್ವಾ. ಅದಾದ್ಮೇಲೆ ಮತ್ತೆ ಅವ್ರ ಅಪ್ಪ ಮತ್ತೆ ಅವ್ರ ಅಮ್ಮ ಎಂಟ್ರಿ ಕೊಟ್ರು, ಅದು ಬೇರೆ ವಿಚಾರ. ಆದ್ರೆ ಹೊರಗಡೆ ವಿಚಾರ ತಿಳ್ಕೊಂಡ್ರಲ್ವಾ, ಅದಕ್ಕೋಸ್ಕರ ರೂಲ್ಸ್ ಬ್ರೇಕ್ ಆಗಿದೆ. ಈ ರೀತಿ ಯಾಕೆ ಮಾಡಿದ್ರಿ? ಮತ್ತೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಅಲ್ಲಿ ತೋರಿಸಿಲ್ಲ. ಲೈವ್ ಅಲ್ಲಿ ಸುಮಾರು ಮ್ಯಾಟರ್ಗಳು ಇಲ್ಲಿ ನಡೆದಿರುತ್ತೆ. ಆಲ್ಮೋಸ್ಟ್ ಕಾವ್ಯ ಅವ್ರ ತಂದೆ ಮತ್ತೆ ತಾಯಿ ಬಂದಾಗ ಲೈವ್ ಏನಿತ್ತು ಅದು ಆಫ್ ಆಗಿತ್ತು ಇಲ್ಲಿ ಅವರ ತಂದೆ ಎಂಟ್ರಿ ಕೊಟ್ಟಾಗ. ಬಟ್ ಈ ಒಂದು ವಿಚಾರ ಏನೆಲ್ಲಾ ಮಾತಾಡಿದ್ರು ಅನ್ನೋದ್ರ ಬಗ್ಗೆ, ಅದೇ ಏನೆಲ್ಲ ಹಿಂಟ್ಗಳನ್ನ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ತೋರಿಸಿದ್ರೆ ವಿಟಿ ಹಾಕ್ಬಿಟ್ಟು ಪ್ಲೇ ಮಾಡಿ ತೋರಿಸಿದ್ರೆ ಎಲ್ರಿಗೂ ಕೂಡ ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ಎಲ್ರಿಗೂ ಕೂಡ ಅನ್ಕೊಂಡಿರೋದೇನಪ್ಪ ಅಂತಂದ್ರೆ ಇವ್ರೇನೋ ಮಾತಾಡ್ಲಿಲ್ವಾ ಅಂತ ಬಿಟ್ಟು ಎಲ್ರಿಗೂ ಇಲ್ಲಿ ಇದೆ, ಅಂದ್ರೆ ಮನೇಲಿರೋ ಕಂಟೆಸ್ಟೆಂಟ್ ಗಳಿಗೆ. ಬಟ್ ಅವ್ರಿಗೂ ಕೂಡ ಅರ್ಥ ಆಗ್ಬೇಕಲ್ಲ ಯಾವ ವಿಚಾರದ ಬಗ್ಗೆ ಇಲ್ಲಿ ಮಾತಾಡಿದ್ರು ಅಂತ ಅಂದ್ಬಿಟ್ಟು ವಿಟಿ ಪ್ಲೇ ಮಾಡಿ ತೋರಿಸಿದ್ರೆ ಎಲ್ರಿಗೂ ಕೂಡ ಗೊತ್ತಾಗುತ್ತೆ, ಓ ಈ ವಿಚಾರದ ಬಗ್ಗೆ ಇಲ್ಲಿ ಕಾವ್ಯ ಅವರು ಮಾತಾಡಿದ್ದು ಅಂತ ಬಿಟ್ಟು. ಬಟ್
ಕಾವ್ಯರು ರೂಲ್ಸ್ ಬ್ರೇಕ್ ಮಾಡಿದಂತೂ ಕನ್ಫರ್ಮ್ ಗೊತ್ತಾಗ್ತಿದೆ. ಅದಕ್ಕೆ ಈ ಒಂದು ವಿಚಾರಕ್ಕೆ ಅವರು ಖಂಡಿತವಾಗ್ಲೂ ಇಲ್ಲಿ ಬೈಸ್ಕೊಂತಾರೆ. ಒಂದು ವಿಚಾರದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರುತ್ತೋ ಅಥವಾ ಮಾತಾಡ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತೋ ವೀಕ್ಷಕರೇ, ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಅಂದ್ರೆ ನಿಮ್ಮೊಂದು ಒಪಿನಿಯನ್ ಏನಿದೆ, ಯಾಕಂದ್ರೆ ಅದು ನಡೆದೋಗ ಒಂದು ವಾರ ಆಗೋಗಿದೆ. ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾ ಮಾತಾಡಬಾರ್ದಾ ಅನ್ನೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನ ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಓಪನ್ ಆಗಿ ಇಲ್ಲಿ ಅಶ್ವಿನಿ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಇಬ್ರು ಕೂಡ ನಾಮಿನೇಷನ್ ವಿಚಾರದ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ನಾನು ಇವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೆ, ಅವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅಂತ, ಗಿಲ್ಲಿನ ಕಾವ್ಯನ ನಾಮಿನೇಟ್ ಮಾಡ್ತಾ ಇದ್ದೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಗಿಲ್ಲಿನ ನಾಮಿನೇಟ್ ಮಾಡಂಗ್ ಇಲ್ವಲ್ಲ, ಅವ್ನು ಕ್ಯಾಪ್ಟನ್ ಅಲ್ವಾ ಅಂತ ಕೂಡ ಇಲ್ಲಿ ಅಶ್ವಿನಿ ಅವರು ಇಲ್ಲಿ ಹೇಳ್ತಾರೆ. ಈ ಒಂದು ವಿಚಾರ ಎಷ್ಟೇ ಹೇಳಿದ್ರು ಕೂಡ ನಾಮಿನೇಷನ್ ವಿಚಾರದ ಬಗ್ಗೆ ನೋಡಿ, ಇದು ಕೂಡ ಒಂದು ರೂಲ್ಸ್ ಅಲ್ವಾ, ರೂಲ್ಸ್ ನ ಬ್ರೇಕ್ ಮಾಡಿದಾರಲ್ವಾ. ಲೈವ್ ಅಲ್ಲಿ ನೋಡಿದ್ರಿಗೆ ಸಖತ್ತಾಗಿ ಗೊತ್ತಿರುತ್ತೆ. ಇಲ್ಲಿ ಅಶ್ವಿನಿ ಅವರು ಈ ತರ ತಪ್ಪು ಮಾತಾಡಿದಾಗೂ ಕೂಡ ಅದನ್ನ ಇಲ್ಲಿ ಎಪಿಸೋಡ್ ಅಲ್ಲಿ ತೋರ್ಸಲ್ಲ. ಯಾಕೆ ತೋರ್ಸಲ್ಲ? ಇವರಿಬ್ರು ಮಾತಾಡಿದ್ದು ಬೇಡದಿರೋ ವಿಚಾರಗಳನ್ನ ಗಿಲ್ಲಿ ಅವ್ರು ತಪ್ಪು ಮಾಡಿದ್ದು ಒಂದು ಕೂಡ ಬಿಡದೆ ಇಲ್ಲಿ ಎಪಿಸೋಡ್ ಅಲ್ಲಿ ಪ್ರಸಾರ ಮಾಡ್ತಾರೆ. ಆದ್ರೆ ಲೈವ್ ಅಲ್ಲಿ ಇವರಿಬ್ರು ಕೂಡ ಇಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರು. ಈ ಒಂದು ವಿಡಿಯೋನ ಪ್ಲೇ ಮಾಡ್ಬಿಟ್ಟು ತೋರಿಸಲೇಬೇಕು. ಯಾಕಂದ್ರೆ ಅಶ್ವಿನಿ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಮತ್ತೆ ಧ್ರುವಂತ್ ಅವ್ರು ಏನ್ ತಪ್ಪು ಮಾಡಿದ್ದಾರೆ ಅಂತ ತೋರಿಸ್ತಾನೆ ಗೊತ್ತಾಗೋದು ಜನಗಳಿಗೂ ಕೂಡ. ಎಲ್ಲರೂ ಕೂಡ ಲೈವ್ ನ ನೋಡಲ್ಲ ಅಲ್ವಾ. ಕೆಲವೊಬ್ರು ಲೈವ್ ನ ನೋಡ್ತಾರೆ, ಕೆಲವೊಬ್ರು ಲೈವ್ ನ ನೋಡಲ್ಲ, ಇನ್ನು ಕೆಲವೊಬ್ರು ಎಪಿಸೋಡ್ ನೋಡಲ್ಲ, ಲೈವ್ ನೋಡಲ್ಲ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಡೀತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಅಶ್ವಿನಿ ಅವ್ರದ್ದು ಏನ್ ತಪ್ಪಿದೆ, ಏನ್ ಸರಿ ಇದೆ ಅನ್ನೋ ವಿಚಾರ ಇಲ್ಲಿ ನೋಡ್ತಾ ಹೋದಾಗ, ಇಲ್ಲಿ ಅಶ್ವಿನಿ ಅವರು ಈ ತರ ರೂಲ್ಸ್ ಬ್ರೇಕ್ ಮಾಡಿದಾಗ ಇದು ಮೊದಲನೇ ಸತಿ ಏನಲ್ಲ, ಸುಮಾರು ಸತಿ ಈ ತರ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿದ್ದಾರೆ. ಆದ್ರೆ ಈ ಒಂದು ವಿಡಿಯೋನ ಪ್ಲೇ ಮಾಡ್ಬೇಕು. ಇಲ್ಲಿ ನಾನು ಕಾವ್ಯನೇ ನಾಮಿನೇಟ್ ಮಾಡ್ತಾ ಇದ್ದೆ ಅಂದ್ಬಿಟ್ಟು ಮನೆಯವರೆಲ್ರಿಗೂ ಕೂಡ ಗೊತ್ತಿಲ್ವಲ್ಲ, ರಾಶಿಕ್ ಅವ್ರಿಗಾಗಿರ್ಬೋದು ಮತ್ತೆ ಇಲ್ಲಿ ರಘು ಅವ್ರಿಗಾಗಿರ್ಬೋದು, ಇಲ್ಲಿ ಮೇನ್ ಆಗಿ ಕಾವ್ಯ ಅವರು ನಾಮಿನೇಟ್ ಆಗ್ಲೇಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಅನ್ಕೊಂಡಿದ್ರು. ಇವನ್ ಗಿಲ್ಲಿ ಅವ್ರನ್ನ ಬಿಟ್ಟು ಬೇರೆ ಎಲ್ರಿಗೂ ಕೂಡ ಮನೆಯವ್ರ ಎಲ್ರಿಗೂ ಕೂಡ ಕಾವ್ಯ ನಾಮಿನೇಟ್ ಆಗ್ಲಿಲ್ಲ ಅಂದ್ಬಿಟ್ಟು ಬೇಜಾರಿದೆ. ಧನುಷ್ ಅವ್ರಿಗಿರ್ಬೋದು ಮತ್ತೆ ಇಲ್ಲಿ ಸ್ಪಂದನ ಅವ್ರಿಗಿರ್ಬೋದು, ಯಾಕಂದ್ರೆ ಅವರೆಲ್ಲರೂ ಕೂಡ ನಾಮಿನೇಟ್ ಆದ್ರು, ಗಿಲ್ಲಿ ಅವ್ರು ಫೇವರಿಸಮ್ ಮಾಡಿದ್ರು, ಅದು ಇದು ಅಂತ ಅಂದ್ಬಿಟ್ಟು. ಬಟ್ ಈ ವಿಟಿ ಪ್ಲೇ ಮಾಡಿದಾಗ ಗೊತ್ತಾಗುತ್ತೆ, ಅಶ್ವಿನಿ ಅವ್ರು ಇರ್ಬೋದು ಮತ್ತೆ ಇಲ್ಲಿ ಧ್ರುವಂತ್ ಅವ್ರು ಇರ್ಬೋದು, ಇಬ್ರು ಕೂಡ ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಟಾರ್ಗೆಟ್ ಮಾಡಿರೋದು ನೀಟಾಗಿ ಕಾಣಿಸ್ತದೆ. ಅಂದ್ರೆ ಅವ್ರು ನಾಮಿನೇಟ್ ಮಾಡೇ ಮಾಡ್ತಾ ಇದೆ ಅಂತ ಧ್ರುವಂತ್ ಅವ್ರು ಹೇಳಿದ್ರಲ್ವಾ. ಇಲ್ಲಿ ಅಶ್ವಿನಿ ಅವ್ರಿಗೆ ನಾಮಿನೇಟ್ ಮಾಡೋ ಒಂದು ಅಧಿಕಾರ ಅಂತೂ ಇಲ್ಲಿ ಹೋಯ್ತು. ಅಂದ್ರೆ ಬಿಗ್ ಬಾಸ್ ಹೇಳ್ತಾರೆ, ಯಾರಾದ್ರೂ ಒಬ್ಬರದು ನಾಮಿನೇಟ್ ಮಾಡೋದನ್ನ ತೆಗಿಬೇಕು ಅಂತ ಗಿಲ್ಲಿ ಅವ್ರು ಹೇಳಿದ್ರಲ್ವಾ, ಅವರು ಕರೆಕ್ಟ್ ಆದ ಡಿಸಿಷನ್ ತಗೊಂಡಿದ್ದಾರೆ. ಯಾಕಂದ್ರೆ ಅಶ್ವಿನಿ ಅವರು ಇಲ್ಲಿ ಕಾವ್ಯ ಅವ್ರನ್ನೇ ನಾಮಿನೇಟ್ ಮಾಡ್ತಿದ್ರು. ಇವನ್ ಅವರೇ ಇಲ್ಲಿ ಹೇಳಿದ್ರು, ಈ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ಬಿಟ್ರೆ ತುಂಬಾನೇ ಚೆನ್ನಾಗಿರುತ್ತೆ, ಎಲ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ. ಓ ಈ ತರ ಎಲ್ಲ ಇವರೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ದಾರೆ, ಎಷ್ಟೇ ಹೇಳಿದ್ರು ಕೂಡ ಇವ್ರಿಗೆ ಅರ್ಥ ಆಗಲ್ಲ. ಬೇರೆಯವ್ರಿಗೆ ಹೇಳ್ತಾರೆ ಮನಸ್ಸಾಕ್ಷಿ ಇಲ್ವಾ, ನಿನ್ ಮನ್ಸಿಗೆ ನೀನೇ ಕೇಳ್ಕೊ ಅಂತ ಅಂದ್ಬಿಟ್ಟು ಇಲ್ಲಿ ಧನುಷ್ ಅವ್ರಿಗೆ ಹೇಳಿದ್ರು ಅಶ್ವಿನಿ ಅವರು. ಈಗ ಅವ್ರಿಗೆ ಎಷ್ಟು ಮನಸ್ಸಾಕ್ಷಿ ಇದೆ, ಮನೆಯ ಮೂಲ ನಿಯಮ ಏನಿದೆ ಅದನ್ನೆಲ್ಲ ಕೂಡ ಅವರು ಕೂಡ ಬ್ರೇಕ್ ಮಾಡಿದಾರಲ್ವಾ. ಅದನ್ನ ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಮಾತ್ರ ಏನೋ ನಾನು ಇಲ್ಲಿ ಸಾಚ ಮಿಗ್ದವ್ರು ಎಲ್ಲರೂ ಕೂಡ ಅಷ್ಟೊಂದು ಸಾಚ ಏನಿಲ್ಲ ಅನ್ನೋ ರೀತಿ ಮಾತಾಡಿದಾಗ ಅವರು ತಪ್ಪು ಮಾಡ್ತಾ ಇದ್ದಾರೆ. ಆ ಬೇರೆಯವರು ಕೂಡ ಏನೋ ಅವ್ರಿಗೆ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ ಧನುಷ್ ಅವರಂತೂ ಇಲ್ಲಿ. ಆದ್ರೆ ಅಶ್ವಿನಿ ಅವ್ರಿಗೆ ಗೊತ್ತು ತಾನೆ ಈ ವಿಚಾರ ಮಾತಾಡಬಾರ್ದು ಅಂತ ಬಿಟ್ಟು ಇಲ್ಲಿ ಧ್ರುವಂತ್ ಅವ್ರು ಅಷ್ಟೆಲ್ಲ ಗಿಲ್ಲಿ ಅವ್ರ ಬಗ್ಗೆ ಇಷ್ಟುದ್ದ ಭಾಷಣ ಬಿಗಿತಾರೆ, ಗಿಲ್ಲಿ ಸರಿ ಇಲ್ಲ ಹಾಗೆ ಹೀಗೆ ಅಂತ ಬಿಟ್ಟು. ಈಗ ಅವ್ರಿಗೆ ಗೊತ್ತಿರ್ಲಿಲ್ವಾ ನಾಮಿನೇಷನ್ ವಿಚಾರ ಈ ತರ ಡಿಸ್ಕಷನ್ ಮಾಡಬಾರ್ದು ಅಂತ ಬಿಟ್ಟು ಈ ತರ ವಿಟಿಗಳನ್ನ ಪ್ಲೇ ಮಾಡಿ ತೋರಿಸಿದಾಗ ಅವ್ರದ್ದು ಒಂದು ವ್ಯಕ್ತಿತ್ವ ಏನಿದೆ ಅಂತ ಗೊತ್ತಾಗುತ್ತೆ ಎಲ್ರಿಗೂ ಕೂಡ. ಯಾಕಂದ್ರೆ ಇವನ್ ಇದು ಎಪಿಸೋಡ್ ಅಲ್ಲಿ ಕೂಡ ಪ್ರಸಾರ ಆಗಿಲ್ಲ. ಈ ತರ ವಿಚಾರಗಳ ಬಗ್ಗೆ ಇಲ್ಲಿ ಮಾತಾಡಿದ್ರೆ ಕಿಚ್ಚ ಸುದೀಪ್ ಸರ್ ತುಂಬಾನೇ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರು ಲೈವ್ ನೋಡಿರ್ತಾರೆ ಅಂತ ಹೇಳ್ಬಿಟ್ಟು ಎಲ್ರು ಕೂಡ ಗೊತ್ತಿದೆ. ನೋಡೋಣ, ಕೆಲವೊಬ್ರು ಆಟ ಆಡ್ತಾ ಇರ್ತಾರೆ, ಲೈವ್ ನ ನೋಡಲ್ಲ, ಬೇರೆ ಎಪಿಸೋಡ್ ನ ನೋಡ್ಬಿಟ್ಟು ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಈ ತರ ವಿಚಾರಗಳನ್ನ ಹೇಳಿದಾಗ ಇಲ್ಲ ಲೈವ್ ನು ಕೂಡ ನೋಡ್ತಾ ಇರ್ತಾರೆ, ಸ್ವಲ್ಪ ಹುಷಾರಾಗಿರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಚ್ಚರಿಕೆಯಿಂದ ಇಲ್ಲಿ ಆಟ ಕೂಡ ಆಡ್ಬೋದು. ವೀಕ್ಷಕರೇ, ಸದ್ಯ ಈ ಎಲ್ಲ ವಿಚಾರಗಳನ್ನ ಮಾತಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಮೇನ್ ಆಗಿ ಕ್ಲಾಸ್ ಸಿಗೋದು ಫಸ್ಟ್ ಗೆ ಇಲ್ಲಿ ಕಾವ್ಯ ಅವ್ರಿಗಂತೂ ಸಿಕ್ಕೇ ಸಿಗುತ್ತೆ, ಗಿಲ್ಲಿ ಅವ್ರಿಗಂತೂ ಯಾವ್ದನ್ನ ಒಂದಲ್ಲ ಒಂದು ವಿಚಾರಕ್ಕೆ ಇಲ್ಲಿ ಸಿಗುತ್ತೆ. ಈ ವಾರ ಪೂರ್ತಿ ನೀವು ಅಬ್ಸರ್ವ್ ಮಾಡಬಹುದು, ಒಟ್ನಲ್ಲಿ ಎಲ್ಲದಕ್ಕೂ ಕೂಡ ಗಿಲ್ಲಿ ಅವರಂತೂ ಇಲ್ಲಿ ಬೇಕೇ ಬೇಕು. ಒಂದು TRP ಇಂದ ಹಿಡಿದು ಒಬ್ಬರತ ಜಗಳ ಆಡೋದಿರ್ಬೋದು, ಒಬ್ಬರತ ಮಾತಾಡೋದಿರ್ಬೋದು, ಒಬ್ಬರತ ಕಾಮಿಡಿ ಮಾಡೋದಿರ್ಬೋದು, ಒಟ್ನಲ್ಲಿ ಗಿಲ್ಲಿ ಅವರು ಕುಂತ್ರೆ ನಿಂತ್ರೆ ಏನೇ ಮಾಡಿದ್ರು ಕೂಡ ತಪ್ಪು ಅನ್ನೋರಂತೂ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲಿ ಇದ್ದಾರೆ. ಅಂದ್ರೆ ಅವ್ರು ಏನೇ ಮಾಡಿದ್ರು ಕೂಡ ಅದು ತಪ್ಪು ಅಂತ ಹೇಳ್ತಾರಲ್ಲ, ಆ ವಿಚಾರದ ಬಗ್ಗೆ ಇಲ್ಲಿ ಗಿಲ್ಲಿ ಅವ್ರ ವಿಚಾರ ಅಂತೂ ಇಲ್ಲಿ ಬಂದೇ ಬರುತ್ತೆ. ಯಾವ್ದಾರ ಒಂದು ವಿಚಾರಕ್ಕಂತೂ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕ್ಲಾಸ್ ತಗೊಂತಾರೆ. ಬಟ್ ಯಾವ ವಿಚಾರಕ್ಕೆ ತಗೊಂತಾರೆ ಅಂತ ನೋಡ್ಬೇಕು. ಒಂದು ಫೇವರಿಸಮ್ ಮಾಡಿದ್ರು ಅಂತ ಅಂದ್ಬಿಟ್ಟು ಕ್ಲಾಸ್ ತಗೊಂತಾರ, ಇಲ್ಲ ಅಂತಂದ್ರೆ ಉಸ್ತುವಾರಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಇಲ್ಲಿ ಕ್ಲಾಸ್ ತಗೊಂತಾರ ಅಂತ ಕೂಡ ಇಲ್ಲಿ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ಧ್ರುವಂತ್ ಅವ್ರಿಗಂತೂ ಇಲ್ಲಿ ಪಕ್ಕಾ ಕ್ಲಾಸ್ ಸಿಕ್ಕೇ ಸಿಗುತ್ತೆ. ಯಾಕಂದ್ರೆ ಅವ್ರದ್ದೊಂದು ಮ್ಯಾನರಿಸಮ್ ಏನಿತ್ತು ಅಂದ್ರೆ ಒಂದೊಂದು ವ್ಯಕ್ತಿತ್ವ ಏನಿದೆ ಪೂರ್ತಿ ಬದಲಾಗ್ಬಿಟ್ಟಿದೆ. ಇಲ್ಲಿ ಕಳಪೆ ಕೊಡ್ಬೇಕಾದ್ರೂ ನೀವು ಅಬ್ಸರ್ವ್ ಮಾಡಬಹುದು, ರಕ್ಷಿತ್ ಅವ್ರು ಅಷ್ಟೊಂದು ವಾರ್ನ್ ಮಾಡಿ ಹೇಳ್ತಿದ್ದಾರೆ, ಇಲ್ಲ ಆತರ ಎಲ್ಲ ಅಸಹ್ಯ ಅನ್ನೋ ಪದನ ಇಲ್ಲಿ ಯೂಸ್ ಮಾಡಬೇಡಿ, ಅಷ್ಟೊಂದು ಅಸಹ್ಯವಾಗಿ ಏನಿರ್ಲಿಲ್ಲ, ನೀವು ಅವ್ರಿಗೆ ಅಸಹ್ಯ ಅಂತ ಹೇಳ್ತಿದ್ದೀರಾ ಅಂತಂದ್ರೆ ನೀವು ಕೂಡ ಇಲ್ಲಿ ಆತರ ಅಸಹ್ಯವಾಗಿ ಮಾಡ್ತಿದ್ದೀರಾ ಅಂತ ಇಲ್ಲಿ ಹೇಳಿದ್ರು. ಇಲ್ಲ ನಾನು ಹೇಳೇ ಹೇಳ್ತೀನಿ, 1000 ಸಲ ಇಲ್ಲಿ ಹೇಳ್ತೀರಿ ಅಂತ ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ಬೇಕು, ಈಗ ಹೇಳಿ ಒಂದ್ಸತಿ ಹೇಳಿ ನೋಡೋಣ ನನ್ನ ಎದುರಿಗೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಅವ್ರು ಮಾಡಿದವರಿಗೆ ಎಲ್ಲ ಕೂಡ ಸರಿ ಅಂತ ಅಂದ್ಬಿಟ್ಟು ಅನ್ಸುತ್ತಲ್ವಾ. ಈ ತರ ವಿಚಾರಗಳನ್ನ ಕಿಚ್ಚ ಸುದೀಪ್ ಸರ್ ಕೇಳಿದಾಗ ತುಂಬಾನೇ ಇಲ್ಲಿ ನೋಡೋರ್ಗೂ ಕೂಡ ಖುಷಿ ಆಗುತ್ತೆ. ಓ ಧ್ರುವಂತ್ ಇದ್ರ ತಪ್ಪು ಮಾಡಿದಾಗ ಇಲ್ಲ ಕಿಚ್ಚ ಸುದೀಪ್ ಸರ್ ಬೈ ಬುದ್ಧಿ ಹೇಳಿದ್ದಾರೆ ಅಂತ ಬಿಟ್ಟು. ಒಂದು ವೇಳೆ ಈ ತರ ವಿಚಾರಗಳನ್ನ ಬಿಟ್ಬಿಟ್ರೆ ಕಂಟೆಸ್ಟೆಂಟ್ ಗಳು ಏನೇ ಮಾತಾಡಿದ್ರು ಕೂಡ ಅದು ಸರಿ ಅನ್ನೋ ರೀತಿ ಆಗ್ಬಿಡುತ್ತಲ್ವಾ. ಅದಕ್ಕೋಸ್ಕರನೇ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬಹುದು ಅಂತ ಅಂದ್ಬಿಟ್ಟು ನೋಡ್ತಾ ಹೋದ್ರೆ ಇಲ್ಲಿ ಧನುಷ್ ಅವ್ರಿಗೆ ಮತ್ತಿಲ್ಲಿ
ರಕ್ಷಿತಾ ಅವ್ರಿಗೆ, ಇಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಸಿಗ್ಬಹುದು ಅಂತ ಅಂದ್ಬಿಟ್ಟು ಅನ್ಕೊಂಡಿದೀನಿ. ನೋಡೋಣ ಯಾರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು. ಯಾವೊಂದು ವಿಚಾರಕ್ಕೆ ಅಂತಂದ್ರೆ ನೋಡಿ, ಉತ್ತಮ ಅಂತ ಬಂದಾಗೂ ಕೂಡ ಧನುಷ್ ಅವರು ಮತ್ತಿಲ್ಲಿ ರಕ್ಷಿತಾ ಅವರು ಇಬ್ರು ಕೂಡ ಸಖತ್ತಾಗಿ ಆಡಿದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ಹೇಳಿದ್ರು. ಬಟ್ ಕೆಲವೊಬ್ರು ರಕ್ಷಿತಾ ಅವ್ರಿಗೆ ಕಳಪೆ ಕೊಟ್ರು, ಸ್ಪಂದನ ಅವ್ರು ಬಂದು ಕಳಪೆ ಕೊಟ್ರು, ಅದೇನಷ್ಟು ಮ್ಯಾಟರ್ ಆಗಲ್ಲ. ಆದ್ರೆ ನೋಡಿ, ರಾಶಿಕ್ ಅವ್ರಿಗೆ ಸಿಗೋ ಎಲ್ಲಾ ಚಾನ್ಸಸ್ ಕೂಡ ಇಲ್ಲಿ ಇತ್ತು. ಅವರೇ ಹಾಳು ಮಾಡ್ಕೊಂಡಿದ್ದೆಲ್ಲಪ್ಪ ಅಂತಂದ್ರೆ ಉಸ್ತುವಾರಿಯಾಗಿ ಇಲ್ಲಿ ಮಾಡಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಯ್ತಲ್ವಾ. ಯಾಕಂದ್ರೆ ಮೇನ್ ಟಾಸ್ಕ್ ಇತ್ತದು, ಇವರಿಬ್ಬರು ಯಾರು ಗೆಲ್ತಾರೋ ಅವ್ರು ಕ್ಯಾಪ್ಟನ್ ಆಗ್ತಾರೆ, ಕಟ್ಟಕಡೆಯ ಕ್ಯಾಪ್ಟನ್ ಮತ್ತೆ ಫೈನಲಿಸ್ಟ್ ಆಗ್ತದ್ರಲ್ವಾ. ಅಲ್ಲಿ ಉಸ್ತುವಾರಿಯಾಗಿ ಮಿಸ್ಟೇಕ್ ಮಾಡಿದಕ್ಕೆ ಈ ಒಂದೇ ಒಂದು ಪಾಯಿಂಟ್ ಇಂದ ರಾಶಿಕ್ ಅವರು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಅವ್ರಿಗೆ ಸಿಗಲ್ಲ ಅಂತ ಅನ್ಕೊಂಡಿದೀನಿ. ಒಂದು ವೇಳೆ ಕೊಟ್ರೆ ಈ ಒಂದು ಪಾಯಿಂಟ್ ನ ತೆಗೆದು ಬಿಟ್ರೆ, ಅಂದ್ರೆ ಉಸ್ತುವಾರಿಯಾಗಿ ಏನ್ ಮಾಡಿದ್ರು ಅದೊಂದು ಪಾಯಿಂಟ್ ನ ಸೈಡಿಗೆ ಇಟ್ಟು ನೋಡಿದ್ರೆ ರಾಶಿಕ್ ಅವ್ರಿಗೆ ಇಲ್ಲಿ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ತಿತ್ತು. ಬಟ್ ಏನೂ ಮಾಡಕ್ ಆಗಲ್ಲ. ಅದೇ ಹೇಳಲ್ವಾ, ಕೆಲವೊಂದು ಪಾಯಿಂಟ್ಸ್ ಗಳು ಮೈನಸ್ ಆದಾಗ ಈ ರೀತಿಯಾಗಿ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಕಾರಣದಿಂದ ಮಿಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ. ಒಂದು ವೇಳೆ ಕೊಟ್ರೆ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಚೆನ್ನಾಗಿ ಆಟಾಡ್ಕೊಂಡು ಬಂದಿದ್ದಾರೆ ಇಲ್ಲಿ ರಾಶಿಕ್ ಅವರು. ಅದರಲ್ಲೂ ಕೂಡ ಪ್ರತಿಯೊಂದು ಟಾಸ್ಕ್ ಅಲ್ಲೂ ಕೂಡ ಅವ್ರಿಗೆ ಎಷ್ಟೇ ಗಾಯ ಆಗ್ಲಿ ಏನೇ ಆದ್ರೂ ಕೂಡ ಇಲ್ಲ ನಾನು ಆಡ್ಬೇಕು, ನಾನು ಗೆಲ್ಬೇಕು ಅಂತ ಅಂದ್ಬಿಟ್ಟು ಮುನ್ನುಗ್ಗಿದ್ದಾರೆ. ಸ್ವಲ್ಪ ನೀವು ಯೋಚನೆ ಮಾಡಬಹುದು, ಹೆಣ್ಮಕ್ಳು ಅಂತಂದ್ರೆ ಸ್ಪಂದನ ಅವ್ರನ್ನ ತಗೊಳ್ಬಹುದು. ಇವಾಗ ಒಂದು ಫಿಸಿಕಲ್ ಟಾಸ್ಕ್ ಅಂತ ಕೊಟ್ಟಾಗ ಸ್ವಲ್ಪ ಯೋಚನೆ ಮಾಡ್ತಾರೆ, ಅವ್ರು ಎಫರ್ಟ್ ಅಂತೂ ಹಾಕೇ ಹಾಕ್ತಾರೆ. ಬಟ್ ಎಂಡಿಂಗ್ ರಿಸಲ್ಟ್ ನೋಡೋದಲ್ವಾ. ಅದಕ್ಕೆ ಇಲ್ಲಿ ರಾಶಿಕ್ ಅವ್ರಿಗೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕರು ಕೂಡ ಖುಷಿನೇ. ಆದ್ರೆ ಸಿಗೋದು ರಕ್ಷಿತಾ ಅವ್ರಿಗೆ ಸಿಗ್ಬಹುದು ಅಂತ ಅನ್ಕೊಂಡಿದೀನಿ. ಇಲ್ಲ ಅಂತಂದ್ರೆ ಇಲ್ಲಿ ಧನುಷ್ ಅವ್ರಿಗೂ ಕೂಡ ಇಲ್ಲಿ ಸಿಗೋ ಸಾಧ್ಯತೆ ಇದೆ. ಆಲ್ರೆಡಿ ರಕ್ಷಿತಾ ಅವ್ರಿಗೂ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಿದೆ, ಧನುಷ್ ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಿದೆ. ಮತ್ತೆ ಕೊಡಬಾರ್ದು ಅಂತೇನಿಲ್ಲ. ನೋಡೋಣ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಹೇಳ್ಬಿಟ್ಟು. ನಿಮ್ಮ ಅನಿಸಿಕೆಯ ಪ್ರಕಾರ ವೀಕ್ಷಕರೇ ಯಾರಿಗೆ ಕೊಟ್ರೆ ಚೆನ್ನಾಗಿರುತ್ತೆ? ನನ್ನ ಪ್ರಕಾರ 3 ಜನ ಅಂತೂ ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಒಂದು ರಕ್ಷಿತಾ ಅವರು, ಮತ್ತಿಲ್ಲಿ ಧನುಷ್ ಅವರು, ಮತ್ತಿಲ್ಲಿ ರಾಶಿಕಾ ಅವರು. ಯಾರು ಕೊಡ್ತಾರೆ ಅಂತ ನೋಡೋಣ. ಈಗ ರಾಶಿಕಾ ಅವ್ರಿಗಂತೂ ಸಿಕ್ಕಿದ್ರೆ ಫಸ್ಟ್ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಸಿಕ್ಕಂಗಾಗುತ್ತೆ. ಇಲ್ಲಿ ಧನುಷ್ ಅವ್ರಿಗೆ ರಕ್ಷಿತಾ ಅವ್ರಿಗೆ ಇಬ್ಬರಲ್ಲಿ ಯಾರಿಗಾರು ಒಬ್ರು ಸಿಕ್ಕ ಎರಡನೇ ಟೈಮು ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ತಗೊಂಡಂಗಾಗುತ್ತೆ. ನಿಮ್ ಪ್ರಕಾರ ಯಾರು ಕೊಟ್ರೆ ಚೆನ್ನಾಗಿರುತ್ತೆ? ಯಾವ ವಿಚಾರಕ್ಕೆ ಕೊಡಬೇಕು? ಮತ್ತೆ ಈ ವಾರ ಯಾರು ಎಲಿಮಿನೇಟ್ ಆಗಿ ಹೋಗಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಇದೆ. ಮತ್ತೆ ಇವ್ರು ಹೋಗ್ಲೇಬೇಕು, ಯಾವ ಕಾರಣಕ್ಕೆ ಹೋಗ್ಬೇಕು ಅನ್ನೋದ್ರ ಬಗ್ಗೆ. ಈ ಸತಿ ಬಿಗ್ ಬಾಸ್ ಸೀಸನ್ 12 ಯಾರು ವಿನ್ ಆಗಬಹುದು, ನಿಮ್ ಸಪೋರ್ಟ್ ಯಾರಿಗಿದೆ ಅದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.